ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಜಿಲ್ಲಾ ವರದಿಗಾರ ರವಿ ಮುಖಿ. ಸದ್ಯದ ಮಟ್ಟಿಗೆ ಹೇಳೋದಾದರೆ ನೇಕಾರಿಕೆ ಅನ್ನೋದು ತುಂಬಾ ನಶಿಸಿ ಹೋಗ್ತಾ ಇರುವಂತಹ ಕಾಲ. ಇಂತಹ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಒಂದು ಅದ್ಭುತವಾದಂಥ ಕೆಲಸ ನಡೀತಾ ಇದೆ. ಯಾವುದೇ ಸರ್ಕಾರ ಮಾಡದಿರುವಂಥ ಕೆಲಸವನ್ನು ಕೋಟೆಕಲ್ PKPSನ ಒಂದು ಆಡಳಿತ ಮಂಡಳಿ ಮಾಡ್ತಾ ಇರುವಂಥದ್ದು ನಿಜವಾಗಲೂ ಕೂಡ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮತ್ತು ನೇಕಾರರಿಗೆ ಆರ್ಥಿಕವಾಗಿ ಬಲವನ್ನು ನೀಡುವ ನಿಟ್ಟಿನಲ್ಲಿ ತುಂಬಾ ಮಹತ್ವವಾದಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಸಹಜವಾಗಿ ನಾವು ಗಮನಿಸಿರುವ ಹಾಗೆ ಇಳಕಲ್ ಸೀರೆ ಅಂತಂದರೆ ಎಲ್ರಿಗೂ ಕೂಡ ತುಂಬಾ ಗೊತ್ತಿರುವಂಥ ಚಿರಪರಿಚಿತವಾದಂತಹ ಒಂದು ಸೀರೆ, ಸಾಂಪ್ರದಾಯಿಕ ಸೀರೆ. ಅದರ ಜೊತೆಗೇ ಅದರ ಬೆನ್ನ ಹಿಂದೆ ಗುಳೇದಗುಡ್ಡ ಕಣ ಅಂತ ಏನು ಕರಿತೀವಿ, ಅದನ್ನು ತುಂಬಾ ಫೇಮಸ್ ಆಗಿರುವಂಥದ್ದು. ಒಂದು ಕಡೆ ಇಳಕಲ್ ಸೀರೆ, ಇನ್ನೊಂದು ಕಡೆ ಗುಳೇದಗುಡ್ಡ ಕಣ. ಎರಡೂ ಕೂಡ ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ರಾಜ್ಯ, ಪರರಾಜ್ಯ ಹಾಗೂ ದೇಶ ವಿದೇಶದಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆ ಅಂತಂದರೆ ಗುರುತಿಸುವ ಮಟ್ಟಕ್ಕೆ ಈ ಒಂದು ಗುಳೇದಗುಡ್ಡ ಕಣ ಹಾಗೂ ಇಳಕಲ್ ಸೀರೆ ಅಷ್ಟರ ಮಟ್ಟಿಗೆ ಜಿಲ್ಲೆಗೆ ಖ್ಯಾತಿಯನ್ನು ತಂದು ನೀಡಿವೆ. ಆದರೆ ಈ ಎರಡೂ ಕೂಡ ಒಂದು ಕಡೆ ಇಳಕಲ್ ಸೀರೆ ಹಾಗೂ ಗುಳೇದಗುಡ್ಡ ಕಣ ಇವೆಷ್ಟು ಪ್ರಸಿದ್ಧಿಯನ್ನು ಪಡೆದಿವೆ, ಅಷ್ಟೇ ಒಂದು ಅದರ ತದ್ವಿರುದ್ಧದ ರೀತಿಯಲ್ಲಿ ಅದನ್ನು ನೇಯುವಂಥ ನೇಕಾರರ ಪರಿಸ್ಥಿತಿ ಏನು ಚಿಂತಾಜನಕವಾಗಿರುವಂಥದ್ದು. ಯಾಕೆಂದರೆ ಆ ಒಂದು ನೇಕಾರರು ತಯಾರು ಮಾಡಿರುವಂಥ ಗುಳೇದಗುಡ್ಡ ಕಣವನ್ನು ಹಾಗೂ ಇಳಕಲ್ ಸೀರೆಯನ್ನು ಜನರು ತುಂಬಾ ಸಂಭ್ರಮದಿಂದ ತೊಟ್ಟು ಮೆರೀತಾರೆ. ಆದರೆ ಅದನ್ನು ತಯಾರು ಮಾಡುವಂಥ ನೇಕಾರರ ಸ್ಥಿತಿ ಮಾತ್ರ ಹೀನಾಯ ಸ್ಥಿತಿ ತಲುಪಿರುವಂಥದ್ದು. ಯಾವುದೇ ರೀತಿ ಕೈತುಂಬ ಏನೋ ಅದರ ಒಂದು ಸಂಬಳ ಸಿಗದೇನೆ ಆ ಒಂದು ಕ್ಷೇತ್ರದಿಂದ ವಿಮುಖವಾಗಿ ಬೇರೆ ಬೇರೆ ಉದ್ಯೋಗಕ್ಕೆ ಈಗಾಗಲೇ ನೇಕಾರರು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಗುಳೇದಗುಡ್ಡ ಪಟ್ಟಣವನ್ನೇ ಬಿಟ್ಟು ಬೇರೆ ಕಡೆ ನೇಕಾರರು ವಲಸೆ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಗುಳೇದಗುಡ್ಡ ಪಟ್ಟಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಜನರು ನೇಕಾರರು ವಲಸೆ ಹೋಗಿದ್ದರಿಂದನೇ ಗುಳೇದಗುಡ್ಡ ಪಟ್ಟಣ ಅಂತ ಹೆಸರು ಬಿತ್ತು ಅನ್ನೋ ಒಂದು ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಮೊದಲಿಗೆ ಗುಳೇದಗುಡ್ಡ ಪಟ್ಟಣದಲ್ಲಿ ಪ್ರತಿ ಮನೆಗೂ ಕೂಡ 1 ರಿಂದ 2 ಮಗ್ಗಗಳು ಇದ್ದೇ ಇರ್ತಾ ಇದ್ವು. ಆದರೆ ಈಗ ಅದರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕ್ಷೀಣಿಸಿರುವಂಥದ್ದು. ಇದರಿಂದ ಗುಳೇದಗುಡ್ಡದಲ್ಲಿ ನೇಕಾರಿಕೆ ಸಂಪೂರ್ಣವಾಗಿ ಕುಸಿತ ಮಟ್ಟ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೇಕಾರಿಕೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನೇಕಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರುವಂಥ ನೇಕಾರರಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಶಕ್ತಿ ನೀಡುವ ಒಂದು ಉದ್ದೇಶದಿಂದ ಆ ಕೋಟೆಕಲ್ ಕೃಷಿ ಪತ್ತಿನ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಒಂದು ಮಹತ್ವವಾದ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದು ಏನಪ್ಪ ಅಂತಂದರೆ ಕೈಮಗ್ಗ ನೇಕಾರರ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಈಗಾಗಲೇ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಗುಳೇದಗುಡ್ಡ ಪಟ್ಟಣದ ಹೊರವಲಯದಲ್ಲಿ ಒಂದು ಕೈಮಗ್ಗ ನೇಕಾರರ ಉತ್ಪನ್ನಗಳ ಏನು ಘಟಕವನ್ನು ತಯಾರು ಮಾಡಿರಲಾಗಿದೆ. ಇದಕ್ಕೆ ಸುಮಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ 30 ರಿಂದ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಮಗ್ಗಗಳನ್ನು ಹಾಕಿದೆ. ಅಂದರೆ ಕೈಮಗ್ಗಗಳನ್ನು ಅಳವಡಿಸಿ ಇಲ್ಲಿ ಸುಮಾರು 30 ರಿಂದ 40 ಜನ ಮಹಿಳೆಯರು ಸೇರಿದಂತೆ ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಅವರಿಗೆ ಆರ್ಥಿಕವಾಗಿ ಚೈತನ್ಯ ನೀಡುವ ಒಂದು ಉದ್ದೇಶಕ್ಕೆ, ಅಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಮುಂಚೆ ಗುಳೇದಗುಡ್ಡ ಕಣ ಅಂದರೆ ಸಹಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಣ ಅಂತ ಕರೀತಾರೆ. ಅಂದರೆ ಸೀರೆ ಮೇಲೆ ತೊಡುವಂಥ ರವಿಕೆ ಅಂತಲೇ ಕರಿತೀವಿ, ಅದಕ್ಕೆ ಕಣ ಅಂತ ಕರೀತಾರೆ. ಅದನ್ನು ತಯಾರು ಮಾಡ್ತಾಯಿದ್ರು. ಒಂದು ವಾರಕ್ಕೆ ಸುಮಾರು ಈ ಗುಳೇದಗುಡ್ಡ ಕಣ ತಯಾರು ಮಾಡಬೇಕಂದ್ರೆ ಒಬ್ಬ ನೇಕಾರರಿಗೆ ಕನಿಷ್ಠ ಅಂದರೆ ವಾರಕ್ಕೆ ಕೇವಲ 400 ರಿಂದ 500 ರೂಪಾಯಿ ಮಾತ್ರ ಪಗಾರ ಬೀಳ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ಹೊಸದಾಗಿ ಏನು ನಿರ್ಮಾಣ ಮಾಡಿರುವಂಥ ಘಟಕದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಇವರು ಸೀರೆಯನ್ನು ತಯಾರು ಮಾಡೋಕ್ಕೆ ಮುಂದಾಗಿದ್ದಾರೆ. ಅಂದರೆ ಸೀರೆ ಅಷ್ಟೇ ಅಲ್ಲದೆ ಸೀರೆ ಅದ್ರ ಜೊತೆಗೆ ವೇಲ್ ಆಗಿರ್ಬೋದು ಮತ್ತು ಶಾಲನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತು ಕಾಟನ್ ಶರ್ಟ್ ಹೊಲಿಸಲಿಕ್ಕೆ ಆ ಒಂದು ಕಾಟನ್ ಬಟ್ಟೆಯನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಬಂದಂತಹ ಕಚ್ಚಾ ನೂಲು ಅಂದರೆ ಬಿಳಿ ಬಣ್ಣದ ಕಚ್ಚಾ ನೂಲು ಬೆಂಗಳೂರಿಗೆ ಬಂದು ಅಲ್ಲಿ ಅದಕ್ಕೆ ಕಲರ್ ಆಗಿ ನಂತರ ಈ ಒಂದು ಗುಳೇದಗುಡ್ಡಕ್ಕೆ ಬರುತ್ತೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನೇಕಾರರ ಅಂದರೆ ಎಲ್ಲರೂ ಕೂಡ ಒಂದು ವೃತ್ತಿಪರ ನೇಕಾರರ ಕೈಯಲ್ಲಿ ಒಂದು ಸುಂದರವಾದಂಥ ಸೀರೆಗಳು, ವೇಲ್ಗಳು ಮತ್ತು ಬಟ್ಟೆಗಳು ಅರಳಿ ನಿಲ್ತಾ ಇವೆ. ಈ ನಿಟ್ಟಿನಲ್ಲಿ ಮೊದಲು ಒಂದು ಸೀರೆ ತಯಾರು ಮಾಡೋದಕ್ಕೆ ಅಂದರೆ ವಾರಕ್ಕೆ 1-2 ತಯಾರು ಮಾಡ್ತಾಯಿದ್ರು. ವಾರಕ್ಕೆ ತುಂಬಾ ಕಡಿಮೆ ಪಗಾರವನ್ನು ಏನು ಪಡ್ಕೊಳ್ತಾ ನೇಕಾರರು. ಈಗ ಅಂದರೆ ಒಂದು ವಾರಕ್ಕೆ ಕನಿಷ್ಠ ಅಂದರೂ ಕೂಡ 2 ರಿಂದ 3 ಅಂದರೆ 3 ಸೀರೆಗಳನ್ನ ತಯಾರು ಮಾಡಿದರೆ 2400 ರೂಪಾಯಿ ಬೀಳುತ್ತೆ. ಅದೇ ರೀತಿ ಒಂದು ತಿಂಗಳಿಗೆ ಅಂದರೆ 9 ರಿಂದ 10 ಸಾವಿರ ರೂಪಾಯಿವರೆಗೂ ಕೂಡ ಅವರು ತಮ್ಮ ಪಗಾರವನ್ನು ಏನು ಪಡೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಈ ಒಂದು ಘಟಕದಿಂದ ಇಲ್ಲಿ ಸೀರೆಯನ್ನು ತಯಾರು ಮಾಡುವ ಮೂಲಕ ತಮ್ಮ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಇದು ಒಂದು ಅನುಕೂಲಕರವಾದಂತಹ ಒಂದು ಘಟಕವಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ತಯಾರಾಗಿರುವಂಥ ಏನು ಸೀರೆಗಳನ್ನು ಮಾತ್ರ ಇವರು ತಯಾರಿ ಮಾಡಿ ಕೊಡೋದು ಮಾತ್ರ ಇವರ ಕೆಲಸ. ಅದನ್ನು ಮಾರಾಟ ಮಾಡುವಂಥದ್ದು ಎಲ್ಲವೂ ಕೂಡ ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದಲೇ ನಡೆಯುತ್ತದೆ. ಮತ್ತು ಇಲ್ಲಿ ಇದರ ಜೊತೆಗೆ ಖಂಡಿಕೆ ಸುತ್ತುವಂಥದ್ದಾಗಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಏನು ಮಾಡ್ತಾರೆ, ಅವರಿಗೆ ದಿನಕ್ಕೆ 200ವರೆಗೂ ಕೂಡ ಪಗಾರವನ್ನು ನೀಡಲಾಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಸರ್ಕಾರ ಮಾಡದಂತಹ ಕೆಲಸವನ್ನು ಕೇವಲ ಒಂದು ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಮಾಡಿರುವಂಥದ್ದು ಇಡೀ ನೇಕಾರರಿಗೆ ಅದೊಂದು ಖುಷಿಯ ವಿಚಾರವಾಗಿದೆ. ಇದನ್ನೇ ನಂಬಿ ಸುಮಾರು 30 ರಿಂದ 40 ಜನ ಆ ಒಂದು ಕುಟುಂಬಸ್ಥರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಇದರೆಲ್ಲದರ ಮಧ್ಯೆ ಈ ಒಂದು ಘಟಕವನ್ನು ಇತ್ತೀಚೆಗೆ ತಾನೇ ಏನು ಕೇಂದ್ರ ಸಚಿವರಾದಂಥ SD ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಿ ಹೋಗಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ನೇಕಾರರಿಗೆ ಅನೇಕ ರೀತಿಯ ಆರ್ಥಿಕವಾಗಿ ಆದಾಯ ಗಳಿಸಲಿಕ್ಕೆ ಇದೊಂದು ಅನುಕೂಲಕರವಾದಂಥ ವಿಚಾರ. ಇದರ ಜೊತೆಗೆ
ಸರ್ಕಾರದ ಮಟ್ಟದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ನೇಕಾರರಿಗೆ ಅನುಕೂಲಕರವಾಗುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಯಾಕಂದರೆ ಒಂದು ಕಡೆ ನೇಕಾರರು ಹಾಗೂ ರೈತರನ್ನ ಎರಡು ಕಣ್ಣುಗಳು ಅಂತ ಏನು ಕರಿತೀವಿ, ಆದರೆ ರೈತರಿಗೂ ಕೂಡ ಅನೇಕ ರೀತಿಯ ಸಹಕಾರವನ್ನು ಸರ್ಕಾರ ನೀಡುತ್ತೆ. ಅದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಎಲ್ಲೋ ಒಂದು ಕಡೆ ನೇಕಾರರಿಗೆ ಹೆಚ್ಚಿನ ಮಟ್ಟದ ಅನುಕೂಲತೆಗಳು ಕಡಿಮೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ವೃತ್ತಿಪರ ನೇಕಾರರಿರ್ತಾರೆ ಇವರಿಗೆ ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಕಚ್ಚಾ ವಸ್ತುಗಳ ಪೂರೈಕೆ ವಿಚಾರ ಆಗಿರ್ಬೋದು, ಆ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಗಮನ ಹರಿಸುವ ಮೂಲಕ ಸರ್ಕಾರ ನೇಕಾರಿಕೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.